ಮತದಾನದ ದಿನ ಹತ್ರ ಬರಬೇಕಾದ್ರೆ ಸಾಮಾನ್ಯವಾಗಿ ಕೆಲವೊಂದು ಹೋಟೆಲ್ಗಳು ಏನ್ ಮಾಡುತ್ತವೆ, ಕಾಫಿ ಟೀ ಓಟ್ ಮಾಡಿ ಬಂದವರಿಗೆ ಅಥವಾ ದೋಸೆ ಫ್ರೀ, ಊಟ ತಿಂಡಿ ಫ್ರೀ ಅನ್ನುವಂತಹ ಕೆಲವೊಂದು ಆಫರ್ಗಳನ್ನ ಕೊಟ್ಟಿರುತ್ತವೆ ಅಲ್ವಾ. ಇಂತಹ ಆಫರ್ ಕೊಡೋ ಹೋಟೆಲ್ಗಳ ಮೇಲೆ ಈ ಸಲ ಜಿಲ್ಲಾ ಚುನಾವಣಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಏನಂತ ನೋಡ್ತಾ ಹೋಗೋಣ. ಮತದಾನಕ್ಕೆ ಹೋಟೆಲ್ಗಳಿಂದ ಆಫರ್, ರಿಯಾಯಿತಿ ದರದ ಆಫರ್ ಮಾಡಿದ್ರೆ ಕ್ರಮ, ನೀತಿ ಸಂಹಿತೆ ಉಲ್ಲಂಘನೆ ಅಡಿ ಕೇಸ್ ಪಕ್ಕ. ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನಕ್ಕೆ ಕೇವಲ 5 ದಿನ ಅಷ್ಟೇ ಬಾಕಿ ಇದೆ. ಈ ಮಧ್ಯೆ ಮತದಾರರಿಗೆ ಆಮಿಷಗಳನ್ನ ಒಡ್ಡೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೋಟೆಲ್ಗಳ ಮೇಲೆ ಚುನಾವಣಾ ಆಯೋಗ ನಿಗಾ ವಹಿಸೋದಿಕ್ಕೆ ಮುಂದಾಗಿದೆ. ಮತದಾನ ಮಾಡಿ ಬಂದವರಿಗೆ ತಿಂಡಿ ಊಟ ಫ್ರೀ, ರಿಯಾಯಿತಿ ದರದಲ್ಲಿ ಊಟ ಕೊಡ್ತೀವಿ ಅಂತ ಆಫರ್ ಮಾಡುವವರ ಮೇಲೆ ನಿಗಾ ವಹಿಸೋದಿಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು ಮುಂದಾಗಿದ್ದಾರೆ. ಯಾವುದೇ ಪಕ್ಷಕ್ಕೆ ಮತ ಹಾಕಿದ್ರೆ ಊಟ ಕೊಡ್ತೀವಿ, ರಿಯಾಯಿತಿ ಕೊಡ್ತೀವಿ ಅಂತ ಅಂದರೆ, ನೀವು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ ಅಂತ ಕೇಳಿದ್ರೆ ಅದಕ್ಕೆ ಕೊಡ್ತೀವಿ ಅನ್ನೋದಾದರೆ ಅದು ತಪ್ಪು. ನೀವು ಯಾವ ಪಕ್ಷಕ್ಕೆ ಹಾಕಿದ್ರಿ ಅಂತ ಕೇಳೋದಾಗಲಿ, ಅಥವಾ ಇಂಥ ಪಕ್ಷಕ್ಕೆ ಹಾಕಿದ್ರೆ ಊಟ ಕೊಡ್ತೀವಿ, ರಿಬೇಟ್ ಕೊಡ್ತೀವಿ ಅನ್ನೋದಾಗಲಿ, ಯಾವುದೋ ವ್ಯಕ್ತಿಗೆ ಕೊಡಿಸಿದ್ದು ಗುರುತಿಸ್ಕೊಂಡು ಅವ್ರಿಗೆ ಪ್ರಚಾರ ಮಾಡಿ, ಅದು ತಪ್ಪು. ತಿಳುವಳಿಕೆ ಮೂಡಿಸ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಿ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ, ಇಲ್ಲ ಅಂತಲ್ಲ. ಹಂಗಂತ ಹೇಳಿ ಮತದಾರರನ್ನು ಯಾವುದೋ ಪಕ್ಷಕ್ಕೆ, ಪಾರ್ಟಿಗೆ, ಕ್ಯಾಂಡಿಡೇಟ್ಗೆ ಓಲೈಸುವಂಥದ್ದು ಇದೆಯಲ್ಲ, ಆಸೆ ತೋರಿಸಿ, ಅದು MCC ವೈಲೇಷನ್. ಇನ್ನು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರು ಹೋಟೆಲ್ ನಡೆಸ್ತಾ ಇದ್ರೆ ಅಥವಾ ಧಾರ್ಮಿಕ ಸಂಘಟನೆ, ಇತರೆ ಸಂಘಟನೆಯವರು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡು ಒಂದು ಪಕ್ಷದ ಪರವಾಗಿ ಹೋಟೆಲ್ ನಡೆಸ್ತಾ ಇದ್ರೆ ಕಾನೂನು ಕ್ರಮ ಫಿಕ್ಸ್. ಮತದಾರರಿಗೆ ರಿಯಾಯಿತಿ ದರದಲ್ಲಿ ಊಟ ತಿಂಡಿ ಕೊಡುವಂತಿಲ್ಲ, ಆಮಿಷ ಒಡ್ಡುವಂತಿಲ್ಲ. ಆ ರೀತಿ ಆಮಿಷ ಒಡ್ಡಿದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಅಡಿ ಕೇಸ್ ದಾಖಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾವುದೇ ಪಾರ್ಟಿ, ಪಕ್ಷದ ಪರವಾಗಿ ಮಾಡಿದ್ರೆ ದಟ್ ಇಸ್ 100% ವೈಲೇಷನ್. ಯಾವುದೇ ಕಾರ್ಯಕರ್ತರು ಅಥವಾ ಕ್ಯಾಂಡಿಡೇಟು ಇವರಿಗೆ ಊಟ ಮತದಾರರಿಗೆ ಊಟ ಹಾಕೋದಾಗ್ಲಿ ಅಥವಾ ವೆಹಿಕಲ್ ಕರ್ಕೊಂಡು ಬರೋದಾಗ್ಲಿ, ಇದು ವೈಲೇಷನ್ ಅನ್ನೋದು ರೂಲ್ಸು ಅಲ್ವಾ. ಇಂಡೈರೆಕ್ಟ್ಲಿ ಆ ಕಾರ್ಯಕರ್ತರು ಅಂತ ಅಂದ್ರೆ ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋ ಕಾರ್ಯಕರ್ತ ಒಂದು ಹೋಟ್ಲ್ ಇದೆ ಅಂತ ಹೇಳಿ ಊಟ ಹಾಕಿದ್ರೆ ದಟ್ಸ್ ವೈಲೇಷನ್. ಅದು ಪಕ್ಷದಲ್ಲಿ ಗುರುತಿಸ್ಕೊಂಡು ಆ ಪಕ್ಷದಕ್ಕೆ ಸಂಬಂಧಪಟ್ಟಂತೆ ಅದು ಇಂಡೈರೆಕ್ಟ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಕೊಟ್ಟಿದ್ರೆ ದಟ್ಸ್ ವೈಲೇಷನ್. ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಕೆಲ ಹೋಟೆಲ್ಗಳು ಮತದಾನ ಹೆಚ್ಚಳ ಉದ್ದೇಶದಿಂದ ಮಾಡಿದ್ದು ಸರಿ ಇದೆ, ಆದ್ರೆ ಒಂದು ಪಕ್ಷದ ಪರವಾಗಿ ಗುರುತಿಸಿಕೊಂಡು ಮಾಡೋದು ತಪ್ಪು. ಈ ರೀತಿ ಏನಾದ್ರೂ ಕಂಡು ಬಂದ್ರೆ ಚುನಾವಣಾಧಿಕಾರಿಗಳು ಕೇಸ್ ದಾಖಲಿಸಿ ಕ್ರಮ ವಹಿಸ್ತಾರಾ, ಕಾದು ನೋಡಬೇಕಾಗಿದೆ. ಲೋಕೇಶ್ ಕೋಡ್ಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.